ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗ ಚಾಲ್ತಿಯಲ್ಲಿದೆ. ವಿಚಾರಣೆ ಆರಂಭ ಆಗಿ ಸ್ನೇಹಿತೆ ಸಮತಾಗೆ ಪವಿತ್ರ ಗೌಡ ವಾಟ್ಸ್ಆಪ್ ಕರೆಯನ್ನ ಮಾಡಿದ್ರು. ಈ ದಿನ ದರ್ಶನ್ ತನಗೆ ಕರೆ ಮಾಡಿ ಮಾತನಾಡಿರ್ತಾರೆ. ರೇಣುಕಾ ಸ್ವಾಮಿಯನ್ನ ಸಾರಿ ಕೇಳಿಸೋದಕ್ಕೆ ಕರೆ ತಂದಿದ್ದಾರಂತೆ. ನನ್ನನ್ನ ಕರೆದುಕೊಂಡು ಹೋಗೋದಕ್ಕೆ ದರ್ಶನ್ ಬಂದಿರೋದಾಗಿ ಹೇಳಿದ್ರು ನನಗೆ ವಾಟ್ಸ್ಆಪ್ ಕಾಲಲ್ಲಿ. ಖುಷಿಯಾಗಿ ಸಮತಾ ಜೊತೆ ಮಾತನಾಡಿದ ಬಗ್ಗೆ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಅಂದ್ರೆ ಯಾರೋ ಒಬ್ಬ ಮೆಸೇಜ್ ಮಾಡಿ ಬಹಳ ಟಾರ್ಚರ್ ಮಾಡ್ತಿದ್ನಲ್ಲ, ಅವನ್ನ ಕರೆಸ್ತಾ ಇದ್ದಾರೆ ಇವತ್ತು. ದರ್ಶನ್ ಕೂಡ ಬಂದಿದ್ದಾರೆ ಈಗ ನನ್ನ ಕರ್ಕೊಂಡು ಹೋಗೋಕೆ ಅಂತ. ಇದು ಸಮತಾ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಂತ ಹೈಕೋರ್ಟ್ ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಸ್ನೇಹಿತೆ ಸಮತಾಗೆ ಪವಿತ್ರ ಗೌಡ ಕಾಲ್ ಮಾಡಿ ಈ ದಿನ ದರ್ಶನ್ ತನಗೆ, ಅಂದ್ರೆ ಪವಿತ್ರ ಗೌಡ ಹೇಳೋದು, ನನಗೆ ದರ್ಶನ್ ಕಾಲ್ ಮಾಡಿದ್ರು, ಆ ಮೆಸೇಜ್ ಮಾಡ್ತಿದ್ದಂಥ ವ್ಯಕ್ತಿಯನ್ನ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಾರೆ. ಸೊ ಈ ದಿನ ರೇಣುಕಾ ಸ್ವಾಮಿಯನ್ನ ಸಾರಿ ಕೇಳಿಸೋದಕ್ಕೆ ಕರೆ ತರ್ತಿದ್ದಾರಂತೆ. ನಾನೀಗ ಹೋಗ್ತಾ ಇದ್ದೀನಿ, ದರ್ಶನ್ ನನ್ನನ್ನು ಕರ್ಕೊಂಡು ಹೋಗಿ ಬಂದಿದ್ದಾರೆ ಅಂತ. ಸೊ ಇದು ವಾಟ್ಸಾಪ್ ಕಾಲಲ್ಲಿ ಪವಿತ್ರ ಗೌಡ ಮಾತನಾಡಿರುವಂಥ ವಿಚಾರವನ್ನು ಸಮತಾ ಪೊಲೀಸ್ ಸ್ಟೇಟ್ಮೆಂಟಲ್ಲಿ, ಪೊಲೀಸರ ಮುಂದೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ. ನನ್ನನ್ನು ಕರ್ಕೊಂಡು ಹೋಗೋಕೆ ದರ್ಶನ್ ಬಂದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಈಗ ಅಂತ. ಸೊ ಖುಷಿಯಾಗಿ ಸಮತಾ ಜೊತೆ ಮಾತನಾಡಿದ್ದ ಬಗ್ಗೆ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಇದು ಸಮತಾ ಹೇಳಿರೋದು. ನನಗೊಂದು ಕಾಲ್ ಬಂದಿತ್ತು. ಸೊ ಆಗ ಕಾಲಲ್ಲಿ ಈ ಥರ ನನಗೆ ಪವಿತ್ರ ಗೌಡ ಹೇಳಿದ್ದು, ರೇಣುಕಾ ಸ್ವಾಮಿಯನ್ನು ಸಾರಿ ಕೇಳಿಸೋಕೆ ಕರೆ ತಂದಿದ್ದಾರೆ, ಆಲ್ರೆಡಿ ಅವನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ನಾವೀಗ ಹೋಗ್ತಾ ಇದ್ದೀವಿ ಅಂತ. ಸೊ A1 ಪವಿತ್ರ ಗೌಡ ಸ್ನೇಹಿತೆ ಸಮತಾ ಅವರ ಸ್ಟೇಟ್ಮೆಂಟ್ ಪ್ರಕಾರ ಇದು ಎಸ್ಪಿಪಿ ಪ್ರಸನ್ನ ಕುಮಾರ್ ಹೇಳ್ತಿರೋದು. ಏನೋ ಪವನ್ ಶೆಡ್ಡಿಂದ ಬಂದು ದರ್ಶನ್ ಜೊತೆ ಮಾತನಾಡಿದ್ದ, ಸ್ಟೋನಿ ಬ್ರೂಕ್ಸ್ಗೆ ಬಂದು ದರ್ಶನ್ ಜೊತೆ ಈ ಪವನ್ ಮಾತನಾಡಿದ್ದ. ಇದಕ್ಕೆ ಸಾಕ್ಷಿಯಾಗಷ್ಟೇ ನಟ ಚಿಕ್ಕಣ್ಣ ಹೇಳಿಕೆ ಪಡೆಯಲಾಗಿದೆ. ದರ್ಶನ್ ಕಿವಿಯಲ್ಲಿ ಪವನ್ ಮಾತನಾಡಿದ ಬಗ್ಗೆ ಚಿಕ್ಕಣ್ಣ ಹೇಳಿಕೆ ಇದೆ. ಅಲ್ಲಿಂದ ದರ್ಶನ್ ಹೋಗಿರೋದಕ್ಕೆ ಸಿಸಿಟಿವಿ ದೃಶ್ಯಗಳ ಸಾಕ್ಷಿ ಇದೆ. A3 ಪವನ್ ಶೆಡ್ನಿಂದ ಬಂದು ದರ್ಶನ್ ಜೊತೆ ಮಾತನಾಡಿದ, ಅಂದ್ರೆ ಸ್ಟೋನಿ ಬ್ರೂಕ್ಸಿಗೆ ಬಂದಿದ್ದ ಪವನ್ ಬಂದು ಅಲ್ಲಿ ದರ್ಶನ್ ಜೊತೆ ಏನೋ ಕಿವಿಯಲ್ಲಿ ಮಾತನಾಡಿರೋದನ್ನ ಈ ಚಿಕ್ಕಣ್ಣ ಕೂಡ ಅವತ್ತು ಸ್ಟೋನಿ ಬ್ರೂಕ್ಸ್ ನಲ್ಲಿ ಏನಿದ್ದು. ಇದಕ್ಕೆ ಸಾಕ್ಷಿಯಾಗಿ ಮಾತ್ರ ನಟ ಚಿಕ್ಕಣ್ಣ ಅವರ ಹೇಳಿಕೆಯನ್ನ ಪಡೆಯಲಾಗಿದೆ. ಹೌದಾ, ನೀವಿದ್ದಾಗಿ ಪವನ್ ಬಂದೇನಾದರೂ ದರ್ಶನ್ ಜೊತೆ ಮಾತನಾಡಿದ್ದು ನೀವು ಗಮನಿಸಿದ್ರ ಅಂತ. ಆಗ ಹೌದು, ಏನೋ ಕಿವಿಯಲ್ಲಿ ಮಾತಾಡತ್ತ ಹೋಗಿದ್ದಾನೆ ಅಂತ. ಸಾಮಾನ್ಯವಾಗಿ ಮನೆ ಕೆಲಸಕ್ಕಿರುವಂಥವ್ರು ಬಂದು ಮಾತನಾಡೋದೇನು ಸಾಮಾನ್ಯನೇ. ಚಿಕ್ಕಣ್ಣ ಅವ್ರಿಗೂ ಮೇ ಬಿ ಆ ಸಂದರ್ಭದಲ್ಲಿ ಗೊತ್ತಿರೋದಿಲ್ಲ ಯಾಕೆ ಬಂದವ್ನು ಮಾತಾಡಿದ್ದ ಏನು ಅಂತ. ಏನೋ ದರ್ಶನ್ ಬಟ್ಟೆ ಶೂನಲ್ಲಿ ರೇಣುಕಾ ಸ್ವಾಮಿ ರಕ್ತದ DNA ಪತ್ತೆಯಾಗಿದೆ. ಕೊಲೆ ನಡೆದ ಸ್ಥಳದ ಮಣ್ಣಿನಲ್ಲೂ ಕೂಡ DNA ಪತ್ತೆಯಾಗಿದೆ. ಎಲ್ಲಿ ಕೊಲೆ ಆಗಿದೆಯಲ್ಲ ಅಲ್ಲೂ ಕೂಡ ಅದೇ ಬ್ಲಡ್ ಸ್ಟೈನ್, ಅದೇ ರಕ್ತದ ಕಲೆಗಳು DNA ಪತ್ತೆ ಆಗಿದೆ. ದರ್ಶನ್ ಬಟ್ಟೆ ಶೂನಲ್ಲಿ ರೇಣುಕಾ ಸ್ವಾಮಿ ರಕ್ತದ DNA ಪತ್ತೆಯಾಗಿದೆ. ಕೊಲೆ ನಡೆದಂತ ಸ್ಥಳದ ಮಣ್ಣಿನಲ್ಲೂ ಕೂಡ ಅದೇ ರಕ್ತದ ಸ್ಯಾಂಪಲ್, ಎಲ್ಲಿ ಶೆಡ್ ಇದೆಯಲ್ಲ ಅಲ್ಲೂ ಕೂಡ ಇದೇ ರಕ್ತದ ಸ್ಯಾಂಪಲ್, ರೇಣುಕಾ ಸ್ವಾಮಿಯ ಬ್ಲಡ್ ಸ್ಯಾಂಪಲ್ಸ್ ಇದೆ, DNA ಮ್ಯಾಚ್ ಆಗಿದೆ. ಹಾಗಾಗಿ ಇದೆಲ್ಲವೂ ಕೂಡ ವೆರಿ ಕ್ಲಿಯರ್. ಅಂದರೆ ಅಲ್ಲಿ ದರ್ಶನ್ ಈತನ ಮೇಲೆ ಹಲ್ಲೆ ಆಗಿರುವಂಥ ಸಂದರ್ಭದಲ್ಲಿ ದರ್ಶನ್ ಅವರ ಬಟ್ಟೆ ಹಾಗೆ ಶೂ ಏನಿದೆ, ಸೊ ಇದರಲ್ಲಿ ರೇಣುಕಾ ಸ್ವಾಮಿಯ ರಕ್ತದ DNA ಇದೆ. ಕೊಲೆ ನಡೆದಂಥ ಸ್ಥಳದಲ್ಲಿ ಮಣ್ಣನ್ನು ಅಲ್ಲಿದ್ದಂಥ ರಕ್ತದ ಕಲೆಗಳನ್ನು ಚೆಕ್ ಮಾಡಿದಾಗಲೂ ಕೂಡ ಸೇಮ್ ಅದೇ DNA ಪತ್ತೆ ಆಗಿದೆ. ಅಂದರೆ ರಕ್ತ ಬರುವವರೆಗೆ ಹೊಡೆದಿರುವಂಥದ್ದಾಗಲಿ ಹಲ್ಲೆ ಮಾಡಿರೋ ಸಂದರ್ಭದಲ್ಲಿ ದರ್ಶನ್ ಇದ್ದಿದ್ದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ. ಇದು ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ ಇರೋದು. ಈಗ ಕೊಲೆ ನಡೆದಂಥ ಸ್ಥಳದಲ್ಲಿ ಮಣ್ಣಿನಲ್ಲೂ ಕೂಡ DNA ಪತ್ತೆ ಆಗಿರುವಂಥ ಕಾರಣ ವೆರಿ ಕ್ಲಿಯರ್ಲಿ ಇಲ್ಲಿ ಗೊತ್ತಾಗೋದೇನು ಅಂತಂದರೆ, ಹಲ್ಲೆ ಎಲ್ಲ ಆಗಬೇಕಾದ್ರೆ ಬ್ಲಡ್ ಬರೋವರೆಗೂ ಕೂಡ ಹೊಡೆದಿರುವಂಥ ಸಂದರ್ಭದಲ್ಲಿ ದರ್ಶನ್ ಅಲ್ಲೇ ಇದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪೂರಕ ಸಾಕ್ಷಿ ಅಂತ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಹೇಳ್ತಿದ್ದಾರೆ. ಅಲ್ಲೇ ಇರದೆ ಹೇಗೆ ದರ್ಶನ್ ಬಟ್ಟೆಯಲ್ಲಿ ರಕ್ತದ ಕಲೆಗಳು ಬರೋಕ್ಕೆ ಹೇಗೆ ಸಾಧ್ಯ ಅಂತ ಈಗ ಪ್ರಶ್ನೆ ಮಾಡಲಾಗ್ತಾ ಇದೆ. ರೇಣುಕಾ ಸ್ವಾಮಿ ರಕ್ತವಿದ್ದಂಥ ಸೀಲ್ ಮಾಡಿದಂಥ ಬಾಟ್ಲ್ ಏನಿದೆ, ಅಂದ್ರೆ ಕಲೆ ಏನಿದ್ದು ಪೋಸ್ಟ್ ಮಾರ್ಟಮ್ ಮಾಡಿರೋಂಥ ವೈದ್ಯರು ಹೇಳಿದ್ದಾರೆ, DNA ಮ್ಯಾಚ್ ಮಾಡಲು ಇದನ್ನ ಸಂಗ್ರಹಿಸಲಾಗಿದೆ. DNA ಮ್ಯಾಚ್ ಮಾಡೋದಕ್ಕೆ ಇದರಲ್ಲಿ ತನಿಖೆ ಮಾಡಿದಂಥ ಪೊಲೀಸರ ಪಾತ್ರ ಏನೂ ಇಲ್ಲ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಈಗ ತಿಳಿಸ್ತಾ ಇರೋದೇನಂತಂದ್ರೆ, ರೇಣುಕಾ ಸ್ವಾಮಿ ರಕ್ತವಿದ್ದಂಥ ಸೀಲ್ ಮಾಡಿದಂಥ ಬಾಟಲ್ ಕಳಿಸಿದ್ದಾರೆ. ರೇಣುಕಾ ಸ್ವಾಮಿ ರಕ್ತ ಇರುವಂಥ ಸೀಲ್ ಮಾಡಿದಂಥ ಬಾಟಲ್ನ ಕಳಿಸಲಾಗಿದೆ. ಅದಾದ್ಮೇಲೆ ಅದನ್ನು ಟೆಸ್ಟ್ ಮಾಡಿದ್ದಾರೆ, DNA ಚೆಕ್ ಮಾಡಿದ್ದಾರೆ. ಅದರಲ್ಲಿ ರಕ್ತವಿದ್ದಂಥ ಸೀಲ್ ಮಾಡಿದಂಥ ಬಾಟಲ್, ಇದರಲ್ಲಿ ಯಾವುದೇ ರೀತಿಯಾಗಿ ಅಲ್ಲಿ ಏನೇನು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ, ಏನು DNA ಈತನ ಬ್ಲಡ್ ಸ್ಯಾಂಪಲನ್ನು ಏನು ಕಳಿಸಿದ್ದಾರೆ ಅದನ್ನು ಸಂಗ್ರಹಿಸಿ ಮ್ಯಾಚ್ ಮಾಡೋದಕ್ಕೆ ಅಷ್ಟೇ ಸಂಗ್ರಹ ಮಾಡಿರೋದು. ಇದರಲ್ಲಿ ಪೊಲೀಸರ ಪಾತ್ರ ಏನಿಲ್ಲ. ಜಸ್ಟ್ ಆತನ ದೇಹದಿಂದ ಆ ಬ್ಲಡ್ ಏನು ಸ್ಯಾಂಪಲ್ ಬೇಕಾಗಿತ್ತು ಅದನ್ನು ಕ್ಲೋಸ್ ಮಾಡಿರುವಂಥ ಬಾಟಲ್ನಲ್ಲಿ ಕಳಿಸಿದ್ದಾರೆ ಅಂತ. ಅದಾದಮೇಲೆ ಟ್ಯಾಲಿ ಮಾಡಲಾಗಿದೆ. ಅಲ್ಲಿ ಸಿಕ್ಕಿರುವಂಥ ಫಾರೆನ್ಸಿಕ್ ಅವ್ರೇನು ಚೆಕ್ ಮಾಡಿದ್ರು FSL ಅವರು. ಸೊ ಅವರು ಈ ಮಣ್ಣಿನಲ್ಲಿ ಅಶೋಕ್ ಲೈಲ್ಯಾಂಡ್ ವೆಹಿಕಲ್ನಲ್ಲಿದ್ದಂಥ ರಕ್ತದ ಕಲೆ
ಅದನ್ನ ಟ್ಯಾಲಿ ಮಾಡೋದಕ್ಕೆ ಇದನ್ನ ಬಳಸಲಾಗಿದೆ ಅಷ್ಟೇ, ರಕ್ತ ಇರ್ತಂತ ಈ ಸೀಲ್ಡ್ ಬಾಟಲ್. FSL ನವರು ಆ ಬಾಟಲ್ನಿಂದ ರಕ್ತ ಹಾಕಿದ್ದಾರೆಂಬ ವಾದ. ದರ್ಶನ್ ಪರ ವಕೀಲರ ವಾದವನ್ನು ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ. ಈಗ ಆರೋಪಿಗಳ ಬಟ್ಟೆ, ಶೂಗಳಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ತಿಳಿಸ್ತಾ ಇದ್ದಾರೆ. ಅಂದ್ರೆ ಈತನ ದೇಹದಿಂದ ರಕ್ತದ ಸ್ಯಾಂಪಲ್ ಅನ್ನು ತೆಗೆದು ಅಲ್ಲೆಲ್ಲ ಕೂಡ ಹಾಕಿದ್ದಾರೆ ಇವರೇ ಅಂತ, ಚಿಮ್ಸಿದ್ದಾರೆ ಅಂತ. ಸೊ ಅದಲ್ಲ, FSL ನವರು ಆ ಬಾಟಲ್ನಿಂದ ರಕ್ತ ಹಾಕಿದ್ದಾರೆ ಅನ್ನೋ ವಾದ ಒಪ್ಪಲಾಗೋದಿಲ್ಲ. ಇದು ತಗೊಂಡಿರೋದು ಬರೀ ಆತನ ಸ್ಯಾಂಪಲ್ ಟೆಸ್ಟ್ ಟ್ಯಾಲಿ ಮಾಡೋದಕ್ಕೆ ಮಾತ್ರ. ಸೊ ದರ್ಶನ್ ಪರ ವಕೀಲರ ವಾದ ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನಕುಮಾರ್ ಈಗ ಹೇಳ್ತಿರೋದು, ಏನು ಆ ಬ್ಲಡ್ ಸ್ಯಾಂಪಲನ್ನು ಪಡೆಯಲಾಗಿದೆಯಲ್ಲ ಅದು ಟೆಸ್ಟ್ ಮಾಡೋದಕ್ಕೆ, ಟ್ಯಾಲಿ ಮಾಡೋದಕ್ಕೆ ಮಾತ್ರ. FSL ನವರೇ ಬಾಟ್ಲಿಂದ ರಕ್ತ ಹಾಕಿದ್ದಾರೆ ಅಂತ ವಾದವನ್ನು ಒಪ್ಪಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಈಗ ವಾದ ಮುಂದುವರಿಸ್ತಾ ಹೇಳ್ತಾ ಇರೋದು, ಈ ಬ್ಲಡ್ ಸ್ಟೈನ್ಗಳೇನೇನು ಸಿಕ್ಕಿತ್ತಲ್ಲ, ರಕ್ತದ ಕಲೆ, ಇದು ಉದ್ದೇಶಪೂರ್ವಕವಾಗಿಯೇ ಮಾಡಲಾಗಿದೆ. ಎಲ್ಲೆಲ್ಲಿ ರಕ್ತದ ಕಲೆ ಬೀಳಬೇಕು ಅನ್ನೋ ರೀತಿಯಾಗಿ ಇವರೇ ಪ್ಲ್ಯಾನ್ ಮಾಡಿಕೊಂಡ್ರು ಅನ್ನೋ ರೀತಿಯಾಗಿತ್ತಲ್ಲ, ಆ ಥರ ಅಲ್ಲ, ಆ ಥರ ಯಾವುದೇ ಘಟನೆಗಳಲ್ಲಿ ಆಗಿಲ್ಲ ಅಂತ ಉದ್ದೇಶ ಯಾರಿಗೂ ಇರಲಿಲ್ಲ ಅಲ್ಲಿ ಅಂತ. ಸೊ ಇದು ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಈಗ ವಾದ ಮುಂದುವರಿಸ್ತಾ ದರ್ಶನ್ ಪರ ವಕೀಲರ ವಾದ ಉಲ್ಲೇಖಿಸಿ ಎಸ್ಪಿಪಿ ವಾದ ಮಂಡನೆ ಮಾಡ್ತಿದ್ದಾರೆ. ಆರೋಪಿಗಳ ಬಟ್ಟೆ, ಶೂಗಳಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ದರ್ಶನ್ ಕಳಿಸಿದ್ದ ಹಣವನ್ನ ರಿಕವರಿ ಮಾಡಲಾಗಿದೆ. ಆರೋಪಿಗಳ ಬಳಿಯಿಂದ ದರ್ಶನ್ ಹಣ ರಿಕವರಿ ಮಾಡಲಾಗಿದೆ. ದರ್ಶನ್ ಇಂತಿಷ್ಟು ಹಣ ದರ್ಶನ್ ಕಡೆಯಿಂದ ಪ್ರದೋಷ ಎಲ್ಲ ಸೆಟಲ್ಮೆಂಟ್ ಮಾಡಿದ್ನಲ್ಲ, ಆ ಹಣವನ್ನೆಲ್ಲ ಕೂಡ ಈಗ ಜಪ್ತಿ ಮಾಡಲಾಗಿದೆ. ಈ ಹಣ ತಗೊಂಡು ಬಿಸಾಡೋರಿಗಿಷ್ಟು, ಅಲ್ಲಿ ಹೊಡೆದಂಥವ್ರು, ಅಲ್ಲಿ ಬೇಕಾದಂಥ ಒಂದಷ್ಟು ಉಪಕರಣಗಳು, ಅದಕ್ಕೆ ಬೇಕಾದಂಥ ದುಡ್ಡು, ದರ್ಶನ್ ಕಳಿಸಿದಂಥ ಹಣವನ್ನು ಕೂಡ ರಿಕವರಿ ಮಾಡಲಾಗಿದೆ. ಅಂದರೆ ಇವರೊಂದಷ್ಟು ಜನ ಈ ರೇಣುಕಾಸ್ವಾಮಿಯನ್ನ, ಆತನ ಬಾಡಿಯನ್ನು ತಗೊಂಡೋಗಿ ಅಲ್ಲಿ ಈ ಸತ್ವ ಅಪಾರ್ಟ್ಮೆಂಟ್ ಮೇಲೆ ಬಿಸಾಡೋದಕ್ಕೆ, ಅವ್ರಿಗೆ ಇಂತಿಷ್ಟು ಜೊತೆಗೆ ಹೋಗಿ ಸರೆಂಡರ್ ಆಗೋದಕ್ಕೆ ಅಂತ ಒಂದಷ್ಟು ಅಮೌಂಟನ್ನು ಫಿಕ್ಸ್ ಮಾಡಲಾಗಿತ್ತಲ್ಲ ಅವರಿಗೆ, ಆ ಹಣವನ್ನು ಕೂಡ ರಿಕವರಿ ಮಾಡಲಾಗಿದೆ ಅಂತ.